ಚುನಾವಣೆ ಪೂರ್ವದಲ್ಲಿ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಓದುವಂಥವ್ರು ಅವರು ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಅವರು ಬರ್ತಾಯಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೊಂದು 10 ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ರಾಜ್ಯದಲ್ಲಿ 11 ತಿಂಗಳಾಯಿತು ಸರ್ಕಾರ ಬಂದು, ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಯೋಜನೆಗಳು ಚಾಲನೆ ಕೊಟ್ಟಿಲ್ಲ. ಈ ರಾಜ್ಯದ PWD ಮಿನಿಸ್ಟರ್ಸ್, ಸಾರ್ವಜನಿಕ ಕಾಮಗಾರಿ ಸಚಿವರು ಯಾರು ಅನ್ನುವಂಥದ್ದೇ ಗೊತ್ತಿಲ್ಲ. ಇವತ್ತು PWD ಮಿನಿಸ್ಟರ್ ಒಂದೇ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿಲ್ಲ. ದಯಮಾಡಿ ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ. ಇವತ್ತು ಟೋಟಲಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ. ಆಂಬುಲೆನ್ಸ್ಗೆ ಡೀಸೆಲ್ಗೆ ಕಾಸು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಮೊಟ್ಟೆಗೆ ತರಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾಯಿಲ್ಲ. ಹಾಸ್ಪಿಟಲ್ಗಳಲ್ಲಿ ಬಿಲ್ಲನ್ನು ಬರೆದು ಕಳಿಸ್ತಾರೆ, ಮೆಡಿಸಿನ್ಸ್ ಇಲ್ಲ. ಯಾವುದೇ ಹಾಸ್ಪಿಟಲ್ಗಳಲ್ಲಿ ಮೆಡಿಸಿನ್ ಸಿಗ್ತಾಯಿಲ್ಲ. ಟೋಟಲಿ ಆರ್ಥಿಕವಾಗಿ ಈ ಸರ್ಕಾರ ದಿವಾಳಿ ಎದ್ದೋಗಿದೆ. ದಯಮಾಡಿ ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತದೆ. ವಿಶೇಷವಾಗಿ 100 ದಿನ ಈ ಸರ್ಕಾರಕ್ಕೆ 100 ದಿನ ತುಂಬೋ 2 ದಿನ ಮುಂಚೆ ರಾಜ್ಯದ ಮಾಜಿ ಸಚಿವರು, ಈ ಸರ್ಕಾರದ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿಯವರು 20 ಜನ ಶಾಸಕರ ಸಹಿ ಮಾಡಿಸ್ಕೊಂಡು ಹೈಕಮಾಂಡ್ಗೆ ಪತ್ರ ಬರೀತಾರೆ. ಭ್ರಷ್ಟಾಚಾರ ವ್ಯಾಪಕವಾಗಿ ನಡೀತಿದೆ, ವರ್ಗಾವಣೆಯಲ್ಲಿ ಹಣದ ಪ್ರಭಾವ ಬೀರ್ತಾ ಇದ್ದಾರೆ, ಯಾವುದೇ ಮಂತ್ರಿಗಳು ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ ಅನ್ನತಕ್ಕಂಥದ್ದನ್ನು ಪತ್ರವನ್ನು ಬರೋರು BR ಪಾಟೀಲ್ ಮತ್ತು ಬಸವರಾಜ ರಾಯರೆಡ್ಡಿಯವರು. ದಯಮಾಡಿ ರಾಹುಲ್ ಗಾಂಧಿಯವರೇ ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತೇವೆ. ಹಿಂದೆ ನೀವು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಚಾಮರಾಜನಗರಕ್ಕೆ ಹೋಗಿ ಹಾಸ್ಪಿಟಲಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಅಂತೇಳಿ ಒಂದು ಮಗುನ ಕರೆಸಿಸಿ ಸತ್ತಂಥ ಕುಟುಂಬದ ಒಂದು ಮಗುನ ಕರೆಸಿಸಿ ನೀವು ಮಾತಾಡಿದ್ರಿ. ಅರೆ ಅವತ್ತು ಕಬ್ಬಿನ ಗದ್ದೆಗೆ ಬೆಂಕಿ ಕಾಣ್ ಸತ್ತಂಥ ನಿಂಗೇಗೌಡನ ಮನೆಗೆ ನೀವು ಭೇಟಿ ಕೊಡಲಿಲ್ಲ. ಇವತ್ತು 692 ಜನ ರೈತರು ಸತ್ತಿದ್ದಾರೆ ರಾಜ್ಯದಲ್ಲಿ. ಅಧಿಕೃತವಾಗಿ ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ 692 ಜನ ರೈತರು ಸತ್ತಿದ್ದಾರೆ. ಸತ್ತಿರ್ತಕ್ಕಂಥ ರೈತರ ಕುಟುಂಬಗಳ ಮನೆಗೆ ನೀವು ಭೇಟಿ ಕೊಡ್ತೀರಾ ರಾಹುಲ್ ಗಾಂಧಿಯವರೇ? ದಯಮಾಡಿ ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿ. ಈಗಾಗಲೇ ಸುನೀಲ್ ಕುಮಾರ್ ಅವರು ಒತ್ತಾಯ ಮಾಡಿದ್ರು, ತಮಿಳುನಾಡಿಗೆ ಓಲೈಕೆ ಮಾಡೋ ರಾಜಕಾರಣಕ್ಕೋಸ್ಕರ ಯಾವ ರೀತಿ KRS ನೀರನ್ನು ಎಲ್ಲವೂ ಖಾಲಿ ಮಾಡಿ, ಜೊತೆಗೆ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರೂರ್ ಅವರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಇವತ್ತು ಎಲ್ಲ ಕೆನಾಲ್ಗಳ ಕಾಂಟ್ರಾಕ್ಟು ಸ್ಟಾರ್ ಚಂದ್ರು ಮಾಡ್ತಾ ಇರೋದಲ್ಲಿ. ಕೆನಾಲಲ್ಲೇ ನೀರು ಬಿಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನೀರಿದ್ದರೆ ಡ್ಯಾಮಲ್ಲಿ ಕಷ್ಟ ಅಂತೇಳಿ ತಮಿಳುನಾಡಿಗೆ ನೀರು ಬಿಟ್ಟು KRSನ ಖಾಲಿ ಮಾಡಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡೋಕ್ಕೋಸ್ಕರ KRSನ ಖಾಲಿ ಮಾಡಿದ್ದಾರೆ. ದಯಮಾಡಿ ರಾಹುಲ್ ಗಾಂಧಿಯವರೇ KRSಗೆ ಭೇಟಿ ಕೊಡ್ತೀರಾ? ರಾಜ್ಯದ ರೈತರ ಪರಿಸ್ಥಿತಿ ಏನು ಅಂತದ್ದು ತಿಳ್ಕೊಂಡು ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ. ರಾಜ್ಯದಲ್ಲಿ ಹದಗೆಟ್ಟು ಕೂತಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ, ಹದಗೆಟ್ಟು ಕೂತಿದೆ ಕಾನೂನು ಸುವ್ಯವಸ್ಥೆ. ಗೃಹ ಸಚಿವರು ಮೊನ್ನೆ ವೆಸ್ಟ್ ಬ್ಯಾಂಗಲ್ಲಿ ಇಬ್ಬರು ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರುವಂಥವ್ರನ್ನ ಹಿಡಿದ್ರೆ ಅವರು ಏನಕ್ಕೋಸ್ಕರ ಬಾಂಬ್ ಬಿಟ್ಟರು ಅನ್ನೋತಕ್ಕಂಥದ್ದು ತನಿಖೆ ಆಗಬೇಕು, ಆಮೇಲೆ ಉತ್ತರ ಕೊಡ್ತೀವಿ ಇದಕ್ಕೆ ಅಂತ ಹೇಳ್ತೀವಿ. ಇಷ್ಟು ಇರೆಸ್ಪಾನ್ಸಿಬಲ್ ಗೃಹ ಸಚಿವರು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ವಿಧಾನಸಭೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಬೆಳಗಾಂನಲ್ಲಿ ಒಂಟಮೂರಿ ಪ್ರಕರಣ ತಮಗೆಲ್ಲ ಗೊತ್ತಿದ್ದು, ಮಹಿಳೆಯನ್ನ ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಕೂತಿದೆ, ಮಹಿಳೆಯರಿಗೆ ಸುರಕ್ಷತೆ ಅನ್ನೋದಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದೆ. ನಿಮ್ಮವರೊಬ್ಬರು ರಾಜ್ಯಸಭಾ ಮೆಂಬರ್ ಗೆದ್ದಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಘೋಷಣೆಯನ್ನು ಆಗ್ತದೆ. ಗೃಹ ಸಚಿವರಾಗಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅದನ್ನು ಖಂಡಿಸೋ ಅನ್ನತಕ್ಕಂಥ ಒಂದು ನೈತಿಕತೆ ಅವ್ರಿಗಿಲ್ಲ. ನೀವು ಇದನ್ನು ಖಂಡಿಸ್ತೀರಾ ಇಲ್ವಾ ಅನ್ನತಕ್ಕಂಥದ್ದನ್ನ ಉತ್ತರ ಕೊಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯನ ಮಾಡ್ತದೆ. ಲಾಸ್ಟ್ ಟೈಮು BJP ಸರ್ಕಾರದ ವಿರುದ್ಧವಾಗಿ ಕೆಂಪಣ್ಣನ ಮುಂದೆ ಇಟ್ಕೊಂಡು ಕೇಂದ್ರಕ್ಕೆ ಪತ್ರ ಬರೆಸಿಸಿ ಕೆಂಪಣ್ಣವ್ರ ಕೈನಲ್ಲಿ 40% ಅಂತ ಹೇಳಿದ್ರಲ್ಲ, ಇದೇ ಕೆಂಪಣ್ಣವರು ನಿಮ್ಮ ಸರ್ಕಾರದ ಮೇಲೆ ನೇರವಾಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರೇ, ಕೆಂಪಣ್ಣನ ಜೊತೆ ನೀವು ಮಾತಾಡ್ತೀರಾ? ದಯಮಾಡಿ ಈಗ ಉತ್ತರ ಕೊಡ್ತೀರಾ? ಉತ್ತರ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ. ಬರ ಪರಿಹಾರಕ್ಕೆ ಹಣ ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು 10 ತಿಂಗಳಿಂದನೂ ಇದೇ ವಿಷಯ, ನಮಗೆ ಟ್ಯಾಕ್ಸು ₹100 ಹೋಗ್ತದೆ, ₹13 ಬರ್ತದೆ, ₹100 ಹೋಗ್ತದೆ, ₹13 ಬರ್ತದೆ, ಈ ವಿಷಯ ಬಿಟ್ಟು ಇನ್ನೇನೂ ಮಾತಾಡ್ತಾ ಇಲ್ಲ. ದಯಮಾಡಿ ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಯಾಕೆ ಹೆಚ್ಚುವರಿಯಾಗಿ ಹಣವನ್ನು ಬಿಡುಗಡೆ ಮಾಡಿಲ್ಲ? ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ, ಉತ್ತರ ಕೊಡಬೇಕು ಅಂತೇಳಿ ಕೇಳಿಸ್ತದೆ.
ಮತ್ತು ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು, ಡಿ ಕೆ ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರಿಗೆ ಈಗ ಬಾಂಬ್ ಬೆಂಗಳೂರಾಗಿ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ನಮ್ಮ ಕೊಲೀಗ್ಸು, ಮೈ ಬ್ರದರ್ಸು ಅಂತ ಹೇಳ್ತಾರೆ. ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಮೈ ಬ್ರದರ್ಸು, ಮೈ ಕೊಲೀಗ್ಸ್ ಅಂತ ಹೇಳ್ತಾರೆ. ವ್ಯವಹಾರಕ್ಕೋಸ್ಕರ ನಡೆದಿರಬೇಕಂತ ಬಾಂಬ್ ಪ್ರಕರಣ ಅಂತ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಬಾಂಬ್ ಬೆಂಗಳೂರಾಗಿದೆ. ರಾಹುಲ್ ಗಾಂಧಿರು ಇದಕ್ಕೆ ನಿಮ್ಮ ಉತ್ತರ ಏನು? ನಿನ್ನೆ ತಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿರಬೇಕು, ಬಿ ಡಿ ಎ ಕಮಿಷನರ್ನ ಇವಾಗ ಉಸಿರಿಗೋಸ್ಕರ ಇಟ್ಕೊಂಡು ಕೂತಿರಂಗೆ ಕಾಣಿಸ್ತಿದೆ. ಬೆಂಗಳೂರು ಸುತ್ತಲೂ ಎಲ್ಲ ರೆವಿನ್ಯೂ ಲೇಔಟ್ಸ್ ರಿಜಿಸ್ಟ್ರೇಷನನ್ನು ಸ್ಟಾಪ್ ಮಾಡಿದೆ. 30, 40, 50 ವರ್ಷಗಳಿಂದ ರೆವಿನ್ಯೂ ಲೇಔಟ್ಸ್ ಇದೆ, ರೆವಿನ್ಯೂ ಸೈಟ್ಸಸ್ ಇದೆ. ಬಿ ಡಿ ಎ ಇವತ್ತು ಇದುವರೆಗೂ CITBಯಿಂದ ಹಿಡ್ಕೊಂಡು ಇವತ್ತುವರೆಗೂ ಬಿ ಡಿ ಎ ಕೊಟ್ಟಿದ್ದು ಕೇವಲ 1,70,000 ಸೈಟು. ಬೆಂಗಳೂರಲ್ಲಿ 19 ಲಕ್ಷ ಪ್ರಾಪರ್ಟಿ ಇದೆ. ಎಲ್ಲವೂ ಬಿ ಡಿ ಎಯಿಂದನೇ ಹಂಚಿರ್ತಕ್ಕಂಥ ಸೈಟ್ಸ್ ಇಲ್ಲ. ಯಾವುದೇ ರೆವಿನ್ಯೂ ಸೈಟ್ಸು ಬಿ ಡಿ ಎ ಲಿಮಿಟ್ಸಲ್ಲಿ ರಿಜಿಸ್ಟರ್ ಮಾಡಬಾರ್ದು ಅಂತ ನೀವು ಕಳಿಸಿದ್ದೀರಲ್ಲ, ಚುನಾವಣೆ ಸಂದರ್ಭದಲ್ಲಿ ಇದು ನೀವು ಮಾಡ್ತಾ ಇರೋ ಉದ್ದೇಶ ಏನು? ಅಥವಾ ಏನನ್ನು ಉಸುಲಿಗೋಸ್ಕರ ನೀವು ಮಾಡ್ಕೊಂಡಿದ್ದೀರಾ? ಈ ಆದೇಶ ಕಳಿಸಿರ್ತಕ್ಕಂಥದ್ದು ಸಬ್ ರಿಜಿಸ್ಟರ್ ಆಫೀಸ್ಗೆ ದಯಮಾಡಿ ರಾಹುಲ್ ಗಾಂಧಿಯವರು ಇದಕ್ಕೆ ಉತ್ತರ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನು ಮಾಡ್ತಾರೆ.